ಚೀಸ್ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೀಟ್ ಅಕ್ರಮದ ಕಿಚ್ಚಿಗೆ ಧಗಧಗಿಸ್ತಾ ಇರೋದು ದೆಹಲಿ. ಪ್ರತಿಭಟನೆಗೆ ಕೇರಳ ಸಿಎಂ ವಿ.ಡಿ. ಸತೀಶನ್ ಬೆಂಬಲ ಸೂಚಿಸ್ತಾ ಇದ್ದಾರೆ. ಸಂಪೂರ್ಣ ಬೆಂಬಲ ಕೊಡ್ತೀವಿ ಅಂತ ಅವ್ರು ಘೋಷಣೆ ಮಾಡಿದ್ದಾರೆ. ನಾನು ಈಗಷ್ಟೇ ಇದನ್ನೇ ಹೇಳಿದ್ದು. ಒನ್ಸ್ ನಿಮಗೆ ಪ್ರತಿಭಟನೆ ಜಾಸ್ತಿ ಆಯಿತು ಅಂತ ಅಂದರೆ ಸಪೋರ್ಟ್ಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಬರುತ್ತೆ. ಈ ಕೇರಳದವ್ರು ಸಪೋರ್ಟ್ ಮಾಡಿದ್ರು, ನೆಕ್ಸ್ಟ್ ಇನ್ನುಳಿದವ್ರು, ಅದ್ರ ನೆಕ್ಸ್ಟ್ ಇನ್ನೊಬ್ರು, ಇನ್ನೊಂದು ಯಾವುದೋ ಸಂಘಟನೆ, ಇನ್ಯಾವುದೋ ಸಂಘ ಸಂಸ್ಥೆ, ರೈತರು, ಇನ್ನೊಬ್ರು, ಮತ್ತೊಬ್ರು, ಎಲ್ಲ ಸಂಘಟನೆಗಳು ಬೆಂಬಲ ಅಂತ ಬಂತು ಅಂತ ಅಂದರೆ ಕಷ್ಟ ಆಗುತ್ತೆ ಇದು ಕಂಟ್ರೋಲ್ ಮಾಡೋದಕ್ಕೆ. ಈಗ ಕೇರಳದವ್ರು ಹೇಳ್ತಾ ಇದ್ದಾರೆ ನಾವು ಕೂಡ ಬೆಂಬಲ ಕೊಡ್ತೀವಿ ಅಂತ. ಜಂತರ್ ಮಂತರಿನಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ನಾವು ಕೂಡ ಸಾಥ್ ಕೊಡ್ತೀವಿ ಅಂತ ಕೇರಳ ಸಿಎಂ ಘೋಷಿಸಿಬಿಟ್ರು. ಸೊ ಅಲ್ಲಿಗೆ ವಿದ್ಯಾರ್ಥಿಗಳಿಗೆ ಇನ್ನೊಂದಷ್ಟು ಆನೆ ಬಲ ಬಂತು. ಇನ್ನು ನೋಡ್ತಾ ಇರಿ, ಹೀಗೆ ಮುಂದುವರಿತು ಅಂತಂದರೆ ಇನ್ನುಳಿದಂಥ ಸಂಘಟನೆಗಳು ಸಾಥ್ ಕೊಡ್ತವೆ. ಆಗ ಈ ಹೋರಾಟಕ್ಕೆ ಬಲ ಬರುತ್ತೆ. ಯಾಕೆ ಬಲ ಬರುತ್ತೆ ಅಥವಾ ಯಾಕೆ ಸಪೋರ್ಟ್ ಮಾಡ್ತಾರೆ? ಇದು ವಿದ್ಯಾರ್ಥಿಗಳ ಭವಿಷ್ಯದ ವಿಚಾರ, ಮುಂದಿನ ಭಾರತದ ಯುವಕರ ಭವಿಷ್ಯದ ವಿಚಾರ. ಡಾಕ್ಟರ್ ಆಗೋದು ಅನ್ನೋದು ಪುಕ್ಷಟ್ಟೆ ಅಲ್ಲ, ಅಥವಾ ವಿದ್ಯಾರ್ಥಿಗಳ ಜೀವನ ಅನ್ನೋದು ಸುಲಭ ಅಲ್ಲ. ಕಷ್ಟಪಡಬೇಕು, ಓದಬೇಕು, ಎಕ್ಸಾಮ್ಸ್ ಬರಿಬೇಕು. ಎಕ್ಸಾಮ್ಸ್ಗಳಲ್ಲಿ ಈ ಥರದ ಹಗರಣಗಳಾಯಿತು ಅಂತಂದರೆ ಅವ್ರ ಭವಿಷ್ಯಕ್ಕೆ ಕಪ್ಪು ಚುಕ್ಕೆ. ಇಲ್ಲಿವರೆಗೂ ಕಷ್ಟಪಟ್ಟು ಓದ್ಕೊಂಡು ಹಿಂಗೆ ಆಗ್ಬಿಡ್ತು ಅಂತ ಡಿಪ್ರೆಷನಿಗೆ ಹೋಗ್ಬಿಟ್ರೆ, ಬೇರೆ ದಾರಿ ಹಿಡಿದ್ರೆ, ಅಡ್ಡ ದಾರಿ ಹಿಡಿದ್ರೆ, ಸೂಸೈಡ್ ಮಾಡಿಕೊಂಡ್ರೆ ಯಾರು ಹೊಣೆ, ಯಾರು ಜವಾಬ್ದಾರಿ? ಒಂದು ವ್ಯವಸ್ಥಿತವಾಗಿ ನೀವೆಲ್ಲವೂ ನಡೆಸಬೇಕಲ್ವಾ? ಅದು ನಿಮ್ಮ ಕೈಯಲ್ಲಿ ನಡೆಸೋ ತಾಕತ್ತಿಲ್ಲ ಅಂತಂದರೆ ಏನು ಮಾಡ್ಬೇಕು ಹೇಳಿ? ರಿಸೈನ್ ಮಾಡಿ ಹೋಗ್ತಿರ್ಬೇಕು. ನೀವು ಅದೂ ಮಾಡಲ್ಲ, ಇದೂ ಮಾಡಲ್ಲ, ಯಾವುದೂ ಮಾಡಲ್ಲ. ಪ್ರತಿಭಟಿಸ್ತೀವಿ, ಧ್ವನಿ ಎತ್ತುತ್ತೀವಿ ಅಂದವರಿಗೆ ಲಾಠಿ ತಗೊಂಡು ಬಾರಿಸ್ತೀರಾ ಅಂದರೆ ಹೆಂಗೆ? ലോകസഭയിലെ പ്രതിപക്ഷ നേതാവ് ശ്രീ രാഹുൽ ഗാന്ധിയെയും AICCയുടെ ജനറൽ സെക്രട്ടറിയും നമ്മുടെ എംപിയുമായ ശ്രീമതി പ്രിയങ്ക ഗാന്ധിയെയും ശ്രീ KC വേണുഗോപാൽ ഉൾപ്പെടെ കർണാടക മുഖ്യമന്ത്രി ശ്രീ DK ശിവകുമാർ ഉൾപ്പെടെയുള്ള നേതാക്കളെ, നമ്മുടെ മന്ത്രി ശ്രീ വിശ്വനാഥും നമ്മുടെ എംപിമാരും ഉൾപ്പെടെയുള്ള ആളുകളെ വളരെ മോശമായ രീതിയിലാണ് പോലീസ് അവരെ അറസ്റ്റ് ചെയ്ത് അവിടെ നിന്ന് നീക്കിയത്. ശക്തമായ ബലപ്രയോഗമാണ് അവർക്കെതിരെ നടത്തിയത്. അതിന്റെ തലേ ദിവസം ഈ നീറ്റ് വിഷയത്തിൽ മന്ത്രി രാജിവെക്കണമെന്ന് ആവശ്യപ്പെട്ടുകൊണ്ട് സമരം ചെയ്ത വിദ്യാർത്ഥികളോടും ക്രൂരമായ സമീപനമാണ് കേന്ദ്ര സർക്കാർ സ്വീകരിച്ചത്. അതിന്റെ ആവർത്തനമാണ് ഇന്നലെ ഡൽഹിയിൽ കണ്ടത്. അതിലുള്ള അതിശക്തമായ പ്രതിഷേധം രേഖപ്പെടുത്തുകയാണ്. മാത്രമല്ല, ഈ സമരം മുന്നോട്ട് ನೋಡಿ, ಕೇರಳ ಸಿಎಂ ಹೇಳ್ತಾ ಇದ್ರು ಈಗಾಗಲೇ ಈ ಹೋರಾಟಕ್ಕೆ ಕಾಂಗ್ರೆಸ್ ಸಪೋರ್ಟ್ ಕೊಟ್ಟಿದೆ. KC ವೇಣುಗೋಪಾಲ್ ಅವರು ಕೂಡ ಭಾಗಿಯಾಗಿದ್ದಾರೆ. ಕೇರಳ ಸರ್ಕಾರದಿಂದಲೂ ಕೂಡ ಕೆಲವು ಸಂಸದರುಗಳು ಭಾಗಿಯಾಗಿದ್ದಾರೆ. ಕರ್ನಾಟಕದವರು ಕೂಡ ಭಾಗಿಯಾಗಿದ್ದಾರೆ. ಸೊ ಇದಕ್ಕೆ ನಾವು ಕೂಡ ಸಪೋರ್ಟನ್ನು ಕೊಡ್ತೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ವಿ.ಡಿ. ಸತೀಶನ್ ಕೇರಳ ಸಿಎಂ ಈಗಾಗಲೇ ಕಾಂಗ್ರೆಸ್ನ ಹೋರಾಟದ ಕುರಿತು, ಕಾಂಗ್ರೆಸ್ನವರು ಭಾಗಿಯಾಗಿರೋದ್ರ ಕುರಿತು ಮಾತನಾಡಿದ್ದಾರೆ. ಎಲ್ಲರೂ ಪ್ರತಿಭಟಿಸ್ತಾ ಇದ್ದಾರೆ, ಹೋರಾಟವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಉಲ್ಲೇಖಿಸಿದ್ದಾರೆ. ನಾವು ಕೂಡ ಇದಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ತೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. KC ವೇಣುಗೋಪಾಲ್ ಅವರು ಎಲ್ರಿಗೂ ಗೊತ್ತಿರೋ ಹಾಗೇನೆ ಕೇರಳದವರೇನೆ. ಸೊ ಕೇರಳದ ಮೂಲದವರಾದಂಥ ವೇಣುಗೋಪಾಲ್ ಅವರು ಕೂಡ ಈ ಹೋರಾಟದ ಪ್ರಮುಖರಲ್ಲಿ ಒಬ್ಬರು. ಕರ್ನಾಟಕದವರು ಕೂಡ ಭಾಗಿಯಾಗಿದ್ದಾರೆ, ಅದನ್ನು ಅವ್ರು ಹೇಳ್ತಾ ಇದ್ದಾರೆ.